ನಮ್ಮ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ತಡರಾತ್ರಿಯ ಮೊಬೈಲ್ ಚಟವು ಆತಂಕಕಾರಿಯಾಗಿದೆ. ದಯವಿಟ್ಟು ನೀವು ಈ ಬಗ್ಗೆ ಎಲ್ಲ ಯುವಕರಿಗೆ ಬಲವಾದ ಸಂದೇಶವನ್ನು ನೀಡಬಹುದೇ? ಪ್ರತಿದಿನ ಒಂದು ಕಡೇ ಪಕ್ಷ 4 ಗಂಟೆಗಳ ಕಾಲವಾದರೂ ಮೊಬೈಲ್ನ ಮುಟ್ಟದಿರ ಕೂಡಬೇಕು. ಆಗಾಗ ನೀವು ಇಲ್ಲಿಗೆ ಬನ್ನಿ, 3 ತಿಂಗಳಿಗೊಂದು ಸಲನೋ 4 ತಿಂಗಳಿಗೊಂದು ಸಲನೋ ಮೌನ ಶಿಬಿರವನ್ನು ಮಾಡಿ ಅವಾಗ ಹೇಳ್ತಾರೆ ಎಲ್ಲ ಮೊಬೈಲ್ ಬಂದ್ ಮಾಡಿಡಿ ಅಂತ. ಆವಾಗ ಮೊಬೈಲ್ನ ನೀವು ಬಂದ್ ಮಾಡಿ ಪೂರ್ತಿ ಧ್ಯಾನ ಮೌನ ಶಿಬಿರವನ್ನು ಮಾಡ್ಬೋದು. ಅದನ್ನಂತೂ ಮಾಡಬೇಕೆಲ್ಲರಿಗೂ. ದೇವಸ್ಥಾನಕ್ಕೆ ಹೋದಾಗ, ಪೂಜೆಯಲ್ಲಿ ಕೂತಾಗ ಅಥವಾ ಏನಾದರೂ ಒಂದು ಜನಗಳ ಜೊತೆ ಮಾತಾಡ್ತಿದ್ದಾಗ ಒಂದಷ್ಟು ಹೊತ್ತು ಮೊಬೈಲ್ ಫೋನ್ ಬಂದ್ ಮಾಡಿ. ಮಿಕ್ದವ್ರಿಗೂ ಗೊತ್ತಾಗಲಿ ನೀವು ತುಂಬ ಬ್ಯುಸಿಯಾಗಿದ್ದೀರಾ ಅಂತ. ಗೊತ್ತಾಯ್ತಲ್ಲ, ನೀವಷ್ಟು ಈಸಿಯಾಗಿ ಸುಲಭವಾಗಿ ಸಿಗೋರಲ್ಲ ಅಂತ ಸ್ವಲ್ಪ ನಿಮ್ಮನ್ನು ನೀವು ಬೆಲೆ ತರಿಸ್ಕೊಳ್ಳಿ. ಹಂಗೆ ಮಾಡಬೇಕಪ್ಪ. ಯಾರು ಯಾವಾಗ ಕಾಲ್ ಮಾಡಿದ್ರು ಕಾಲ್ ಎತ್ಕೊಳ್ಳೋದು ಯಾತಕ್ಕೆ ಬೇಡ. ಸ್ವಲ್ಪ ಇಟ್ಟಿರಿ, ಮತ್ತೆ ರೀಕಾಲ್ ಮಾಡಿಕೊಂಡ್ರಾಯ್ತು. ಪೂಜ್ಯ ಗುರುದೇವ್, ನಮ್ಮ ಅಜ್ಜಿ ತೀರಿ ಹೋಗುವ ಮೊದಲು ಅವರು ನಾದ ಬ್ರಹ್ಮ ಎಂದು ಹೇಳಿದರು. ಅವರಿಗೆ ಏನು ಕಾಣಿಸಿತು ಅಥವಾ ಕೇಳಿಸಿತು? ದಯವಿಟ್ಟು ತಾವು ಇದರ ಬಗ್ಗೆ ತಿಳಿಸಬಹುದೇ? ಅವರಿಗೆ ಓಂಕಾರದ ಅವರಿಗೆ ನಾದ ಕೇಳಿಸಿರ್ಬೇಕು, ಅದಕ್ಕೆ ನಾದ ಬ್ರಹ್ಮ ಅಂದಿದ್ದಾರೆ.